ಎಲ್ಲರಿಗೂ ನಮಸ್ಕಾರ. ಇಂದು ಜುಲೈ 3 ಮತ್ತು 4 ಮತ್ತು 5ನೇ ತಾರೀಕು 3 ದಿನಗಳ ಕಾಲ ಹಲಸು ಮತ್ತು ಮಾವು ಮೇಳ ಬಂಟರ ಭವನ ಶಿವಮೊಗ್ಗ ಗೋಪಾಳದಲ್ಲಿ ನಡೀತಾ ಇದೆ. ಇದನ್ನು ಆಯೋಜಕರು ಬೆನಕ ಇವೆಂಟ್ಸ್ ಮತ್ತು ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಮತ್ತು ಬಂಟರ ಸಂಘ ಶಿವಮೊಗ್ಗ, ಈ 3 ಸಂಘ ಸಂಸ್ಥೆಗಳು ಸೇರಿ ಇದನ್ನು ಹಲಸು ಮತ್ತು ಮಾವಿನ ಮೇಳವನ್ನು ಮಾಡ್ತಾಯಿದ್ದಾರೆ. ಇದರಿಂದ ಏನಂದರೆ ಪ್ರಯೋಜನ ಏನಂದರೆ ಹಲಸಿನಲ್ಲಿ ನಿಮಗೆ ನೂರಾರು ಥರದ ವೈವಿಧ್ಯ ಖಾದ್ಯಗಳೆಲ್ಲ ಬಂದಿದೆ. ಇದರಲ್ಲಿ ನಿಮಗೆ ಹಲಸಿನ ಹಪ್ಪಳ ಇರ್ಬೋದು, ವಿಶೇಷವಾಗಿ ಹಲಸಿನ ಜಿಲೇಬಿ ಮತ್ತು ಹಲಸಿನ ಹೋಳಿಗೆ ಇರ್ಬೋದು, ನೂರಾರು ಥರ ಹಲಸಿನ ಸಂಡಿಗೆ, ಹಲಸಿನ ಇದು ಎಲ್ಲ ನೂರಾರು ಥರ ನಿಮಗೆ ಇದರಲ್ಲಿ ಇದು ಬಂದಿದೆ, ಹಲಸಿನ ಖಾದ್ಯಗಳು ಬಂದಿದೆ. ಜೊತೆಗೆ ಮಾವಿನಲ್ಲೂ ವಿಶೇಷವಾಗಿ ಬೇರೆ ಬೇರೆ ಇದೆಲ್ಲ ಬಂದಿದೆ. ಜೊತೆಗೆ ಇಲ್ಲಿ ಗಿಡಗಳನ್ನೆಲ್ಲ ನೋಡ್ಬೋದು ನೀವು. ಇದೆಲ್ಲ ಗಿಡಗಳೆಲ್ಲ ಮತ್ತು ಹೊರಗಡೆ ದೇಶದ್ದು ಇದೆ, ನಮ್ಮ ದೇಶದ್ದು ಇದೆ, ನಮ್ಮ ಇದರಿಂದಲೂ ಇದೆ. ಆಮೇಲೆ ಜೊತೆಗೆ ನಿಮಗೆ ಹಲಸೆಲ್ಲ ಬಂದ್ಬಿಟ್ಟು ನಿಮಗೆ ತುಮಕೂರು ಮತ್ತು ಪಾಂಡಿಚೇರಿ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬಂದಿದೆ ಇಲ್ಲಿ. ಹಾಗೆ ಇದನ್ನು ಆಯೋಜನೆ ಮಾಡ್ತಿರೋದು ಉದ್ದೇಶ ಏನಂದರೆ ಎಲ್ಲ ಒಂದು ಸಣ್ಣ ವ್ಯಾಪಾರಸ್ಥರಿಗೆ ಒಂದು ಅನುಕೂಲ ಆಗಲಿ, ಒಂದು ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳನ್ನೆಲ್ಲ ಸ್ವದೇಶಿ ಒಂದು ಇದು ಎಲ್ಲ ಪ್ರಾಡಕ್ಟ್ಗಳೆಲ್ಲ ಒಂದು ಉತ್ತಮ ದರ್ಜೆಯಲ್ಲಿ ಇದಾಗಲಿ ಅಂತ ವ್ಯಾಪಾರಸ್ಥರಿಗೆಲ್ಲ ಅನುಕೂಲ ಆಗಲಿ ಅಂತ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ನಾನು ಕಿರಣ್ ಕುಮಾರ್ ಜಿ ಅಂತ ಅಂದ್ಬಿಟ್ಟು ನಾನು RMB ಶಿವಮೊಗ್ಗ ಅಧ್ಯಕ್ಷ, ರೋಟರಿ ಮಿಸ್ ಬಿಸ್ನೆಸ್ ಫೆಲೋಶಿಪ್ನ ಅಧ್ಯಕ್ಷ. ಒಂದು ಹಲಸಿನ ಮೇಳ ಶಿವಮೊಗ್ಗದಲ್ಲಿ ಆಯೋಜನೆ ಆಗಿದೆ. ರಾಜ್ಯ ಮಟ್ಟದ ಈ ಒಂದು ಮೇಳ ಇಲ್ಲಿ ನಡೀತಾ ಇದೆ. ಸಾಕಷ್ಟು ಜಾತಿಯ ಹಲಸುಗಳು ಬಂದಿದ್ದಾವೆ, ಮಾವುಗಳು ಬಂದಿದ್ದಾವೆ. ಜೊತೆಗೆ ಅದರ ಜೊತೆಗೆ ವೈವಿಧ್ಯವಾದ ಸಸಿಗಳು, ಸುಮಾರು 2 ಲಕ್ಷ ರೂಪಾಯಿ kg ಅಂತ ಮಾವಿನ ಹಣ್ಣಿನ ಸಸಿಗಳು ಬಂದಿದ್ದಾವೆ. ಬೇರೆ ಬೇರೆ ತೆಂಗಿನ ಸಸಿ ಇದ್ದಾವೆ. ಅರ್ಲಿಯಾಗಿ ಕೇವಲ 3 ವರ್ಷಕ್ಕೆ ಬೆಳೆಯುವಂತಹ ಫಲ ಬರುವಂಥದ್ದಾವೆ. ಅದರ ಜೊತೆಗೆ ನಮ್ಮ ಮುಂಡಗೋಡಿನ ನರ್ಸರಿಯವರು ಇದ್ದಾರೆ, ಮತ್ತು ಜೊತೆಗೆ ಸಾಕಷ್ಟು ಕೃಷಿ ಮೇಳಗಳಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಈ ಗಿಡಗಳ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ನೀವು ಎಲ್ಲಿಂದ ಬಂದಿದ್ದೀರಾ? ಸರ್ ಮುಂಡಗೋಡು ನಮ್ಮದು. ಹಾಂ, ಏನೇನು ತಂದಿದ್ದೀರಾ ಸರ್? ನಮ್ಮ ನರ್ಸರಿಯಲ್ಲಿ ನಿಮಗೆ ಹಾರ್ಡ್ವುಡ್ ಟಂಗ್ ಇದೆ, ಹಾಂ, ಮತ್ತು ಮಿಯಾಜಾಕಿ ಮ್ಯಾಂಗೋ ಇದೆ, ಹಾಂ, ಬ್ಲ್ಯಾಕ್ ಸ್ಟೋನ್ ಮ್ಯಾಂಗೋ ಇದೆ, ಹಾಂ, ಸೂಪರಲ್ಲಿ ಹಲಸಿದೆ, ವೇಟ್ ಟೈಮ್ ಪಿಂಕ್ ಹಲಸಿದೆ ನಮ್ಮ ಕಡೆಯಲ್ಲಿ, ಮತ್ತು ಚೈನೀಸ್ ಕಿತ್ಲೆ ಇದೆ, ಚೈನೀಸ್ ಆರೆಂಜು, ಮುಜ್ಪುರ್ ಲಿಚಿ ಇದೆ, ಬಾಂಬೆ ಲಿಚಿ ಇದೆ, ಚೇರೆ ಹಣ್ಣಿದೆ, ಮತ್ತು ವಾಟರ್ ಆ್ಯಪಲ್ ಇದೆ, ಮತ್ತು ಒಳ್ಳೆ ಅನಂತರ ಮತ್ತು ನಿಮಗೆ ಬೇಕಾದ್ರೆ ನಿಮಗೆ ಬ್ಲ್ಯಾಕ್ ಜಾಮೂನು, ವೈಟ್ ಜಾಮೂನು, ಇದೆಲ್ಲ ನಮ್ಮ ಆಲ್ ಟೈಮ್ ಲಿಂಬು ನಮ್ಮ ಮಣ್ಣಿಗೆ ಬರುತ್ತಾ? ಸರ್ ಬರ್ತದೆ. ಹಾಂ, ಆಲ್ ಟೈಮ್ ನಿಂಬು ಅಂದ್ರೆ ಏನದು ಸರ್? ಅದು ಆಲ್ ಟೈಮ್ ಅಂದರೆ ನಿಮ್ಗೆ 20% ಲಿಂಬು ಆಲ್ರೆಡಿ ಗಿಡದಲ್ಲಿ ಕಾಯಿದೆ, ಬೇಕಾದ್ರೆ ನಾನು ನೋಡೋದು ಏನು ಸಮಸ್ಯೆ ಇಲ್ಲ. ಮತ್ತು ಬೇರೆ ಬೇರೆ ಯಾವ ಜಾತಿ ಇದೆಲ್ಲ ಇದೆ? ಬೇರೆ ಚಿಕ್ಕು ಇದೆ ಸರ್, ವುಡ್ ಆ್ಯಪಲ್ ಇದೆ, ಮತ್ತು ಆ್ಯಪಲ್ ಗಿಡ ಇದೆ. ಅದೇನು ಮಿಯಾಕಿ ಇದು ಅಂತ ಹೇಳಿದ್ರೆ ಸರ್ ಮೇಜಕ್ಕಿದ್ರೆ ನಿಮಗೆ ಒಂದು ಗಿಡಕ್ಕೆ 1,000 ರೂಪಾಯಿ ಅದರ ರೇಟ್. ಹಾಂ, ನೀವು ಅದು ಹಣ್ಣಿನ ಬೆಲೆ ಒಂದು ಗಿಡಕ್ಕೆ 1 kgಗೆ 2 ಲಕ್ಷ ಚಿಲ್ಲರೆ ಇದೆ. 2 ಲಕ್ಷ ಚಿಲ್ಲರೆ ಇದೆ, ಜಪಾನ್ ತಳಿ. ಅದು ನಮ್ಮ ಈ ಭೂಮಿಯಲ್ಲಿ ಬೆಳಿಬೇಕು ಸರ್. ಎಲ್ಲ ರೈತರು ಹಚ್ಚಿ ಚೆಕ್ ಮಾಡ್ಕೊತಾರೆ, ಏನು ತೊಂದರೆ ಇಲ್ಲ. ಎಲ್ಲ ಕಡೆನೂ ರೈತರು 2 ಗಿಡ 3 ಗಿಡ ಸಾಕು, ಮನೆಯಲ್ಲಿ 1 ಗಿಡ ಆದರೂ ಹಚ್ಚಿ ಚೆಕ್ ಮಾಡ್ಕೊತಾರೆ. ತೆಂಗಿನ ಗಿಡದ ಏನು ವಿಶೇಷ ಹೇಳಿದಿಲ್ಲ ಏನದು? ಸರ್ ನಿಮಗೆ ಅದು ಹೈಬ್ರಿಡ್ ಟೆಂಗು. ನಿಮಗೆ ಇದನ್ನು ತೊಗೊಂಡ್ರೆ ನಿಮ್ಗೆ ಅದು ಆರೆಂಜ್ ಕಲರ್ ಬರುತ್ತೆ ಸರ್. ಇದನ್ನು ತೊಗೊಂಡ್ರೆ ನಿಮಗಿದು ಹಸಿರು ಕಲರ್. ಅಂದರೆ ನಿಮ್ಗೆ 40 ದಿವಸ ಕರೆದ್ರೆ ಎಳ್ನೀರು, ಅದು 60 ದಿವಸಕ್ಕೆ ತಾನೇ ಹರಿದ್ಬೋದು ಸರ್. ಆಮ್ಯಾಗ ನಿಮ್ಮ ಕೊಬ್ಬರಿ ಹೈಬ್ರಿಡ್ 3 ವರ್ಷಕ್ಕೆ ಬರ್ತದೆ. ಮತ್ತು ಬೇರೆ ಬೇರೆ ಜಾತಿ ಏನಲ್ಲ? ಹಾಂ ಸರ್, ಎಲ್ಲ ಹಲಸು ಆಲ್ ಟೈಮ್ ಹಲಸಿದೆ, ಮತ್ತು ವೇಟ್ ಟೈಮ್ ಹಲಸಿದೆ, ಸೂಪರಲ್ಲಿ ಏನದು ಸರ್? ಅದು ಯೆಲ್ಲೋ ಕಲರ್ ಬರ್ತದೆ ಒಳಗೆ, ವೇಟ್ ನೈಮ್ ಆದರೆ ಸರ್ ವೇಟ್ ನೈಮ್ ಹಲಸಿದೆ. ನಿಂಬು ಪಾಟಲ್ಲೇ ಬೆಳೆಯುತ್ತೆ ಅದು ಸರ್? ಅದು ಬೆಳೆಯುತ್ತೆ ಸರ್, ಪಾಟಲ್ಲೇ ಸಾಕು. ಮ್ಯಾಂಗೋ ಒಂದು ಸರ್, ಅದು ಒಂದು ಆಲ್ ಟೈಮ್ ಮ್ಯಾಂಗೋ ಅಂದರೆ ನಿಮ್ಗೆ ವರ್ಷದಾಗ 2 ಕಟಾವು. ಮತ್ತು ದಾಲ್ಚಿನ್ನಿ ಚಕ್ಕಿ ಇದೆ? ಆಯ್ತು ಸರ್, ದಾಲ್ಚಿನ್ನಿ ಇದೆ, ಚಕ್ಕೆ ಇದೆ. ನಿಮ್ಗೆ ಸಾದಾ ಗಿಡ ಬೇಕಾದ್ರೆ 30 ರೂಪಾಯಿ ದಾಲ್ಚಿನ್ನಿ. ಇದು ಕಸಿ ಗಿಡ ಸರ್. ನಿಮ್ಗೆ ಒಂದು ಗಿಡದಲ್ಲಿ ಚಕ್ಕೆ ಬಂತು, ಮಗ್ಗು ಬಂತು, ಎಲೆ ಬಂತು, ನೀವು 3 ರೇಟ್ ಸಿಗುತ್ತೆ ಒಂದು ಗಿಡದಲ್ಲಿ. ಅದರ ರೇಟ್ 200 ರೂಪಾಯಿ ಇದೆ. ಈ ಕಾರ್ಯಕ್ರಮ ಮೂಲ ಉದ್ದೇಶ ಹಣ್ಣುಗಳನ್ನು ವಿವಿಧ ರೀತಿಯ ಹಣ್ಣುಗಳನ್ನು ಪರಿಚಯಿಸೋದು, ವಿವಿಧ ರೀತಿಯ ಪ್ಲಾಂಟೇಷನ್ ಪರಿಚಯ ಮಾಡೋದು, ವಿವಿಧ ರೀತಿಯ ಮನೆಯಲ್ಲಿಂದ ತಯಾರು ಮಾಡ್ತಾ ಸ್ವತಃ ತಯಾರು ಮಾಡಿದಂಥ ಪದಾರ್ಥಗಳನ್ನು ಪರಿಚಯ ಮಾಡಿಸೋದು. ಹಾಗೆಯೇ ನಮ್ಮದು ರೋಟರಿ ಕ್ಲಬ್ ಅದು ಓನ್ಲಿ ಸೋಷಿಯಲ್ ವರ್ಕ್ ಕ್ಲಾಸ್ ಒಂದೇ ಅಲ್ಲ, ಮತ್ತು ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಸಪೋರ್ಟ್ ಮಾಡೋದು, ಅವ್ರಿಗೂ ಒಂದು ಉದ್ಯೋಗದ ಉತ್ತೇಜನ ಕೊಡಲಿಕ್ಕೋಸ್ಕರ ನಾವು ಮಾಡ್ತಕ್ಕಂಥ ಇವೆಂಟು. ಅವರಿಗೆಲ್ಲ ಸಪೋರ್ಟ್ ಮಾಡಬೇಕಂತ ನಮ್ಮಲ್ಲಿ ಕೇಳ್ಕೊತ ಎಲ್ಲ ವ್ಯಾಪಾರಸ್ಥರಿಗೆ ಶುಭವಾಗಲಿ ಅಂತ ಕೇಳ್ಕೊಂಡು ನಮಸ್ಕಾರ.
ನಮಸ್ಕಾರ, ನನ್ನ ಹೆಸರು ದೀಪಿಕಾ ಅಂತಲ್ಲ, ಕುಂದಾಪುರದಿಂದ ಬಂದಿದ್ದೇನೆ. ನಮಸ್ಕಾರ, ನನ್ನ ಹೆಸರು ದೀಪಿಕಾ ಅಂತಲ್ಲ, ಕುಂದಾಪುರದಿಂದ ಬಂದಿದ್ದೇನೆ. ಈ ಹಲಸು ಮೇಳದಿಂದ ನಮಗೆ ತುಂಬ ಜೀವನೋಪಾಯವಾಗಿದೆ. ಮತ್ತು ನಾವು ಈ ಥರ ಸಣ್ಣ ಸಣ್ಣ ವ್ಯಾಪಾರಿಗಳು ನಮಗೆ ಈ ಹಲಸು ಮೇಳದಿಂದ ತುಂಬ ಯೂಸ್ ಆಗ್ತಿದೆ. ನಾವಿಲ್ಲಿ ಹಲಸಿನ ಹಣ್ಣಿನ ಜಿಲೇಬಿ ಮಾಡ್ತಾ ಇದ್ದೇವೆ, ಹಲಸಿನ ಹಣ್ಣಿನ ಚಿಪ್ಸ್ ಉಂಟು, ಮತ್ತು ಹಪ್ಪಳ ಎಲ್ಲ ಇದೆ. ಎಲ್ಲರೂ ಬಂದು ಹಲಸು ಮೇಳಕ್ಕೆ ಬಂದು ಸಹಕರಿಸಬೇಕಾಗಿ. ನಮಸ್ತೆ ಸರ್, ನಾವು ಕುಂದಾಪುರದಿಂದ ಬಂದಿದ್ದೇವೆ. ಈ ಒಂದು ಈವೆಂಟಿಗೆ ನಾವು ಇಲ್ಲಿ ಶಿವಮೊಗ್ಗಕ್ಕೆ ಪ್ರಥಮವಾಗಿ ಬರುವುದು. ಇಲ್ಲಿ ಹಲಸಿನ ಹಣ್ಣಿನ ಜಿಲೇಬಿ, ಹಲಸಿನ ಹಪ್ಪಳ, ಹಾಗೆ ಹಲಸಿನ ಚಿಪ್ಸು, ಹಾಗೆ ಹಲಸಿನ ಕಜ್ಜಾಯ, ನಾನಾ ಬಗೆಯ ಹಲಸಿನ ಖಾದ್ಯಗಳು ನಾವಿಲ್ಲಿ ಫ್ರೆಶ್ ಆಗಿ ಮಾಡಿಕೊಡ್ತಾಯಿದ್ದೇವೆ. ಈ ಒಂದು ಈವೆಂಟಿಗೆ ಎಲ್ಲರೂ ಬಂದು ಸಹಕರಿಸಬೇಕು. ಹಾಗೆ ಈವೆಂಟ್ ಮಾಡಿದವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಬೆಳಗಿಂದ ಸ್ವಲ್ಪ ಜನಸಂದಣಿ ಇದೆ. ಇದೇ ರೀತಿ ಸಹಕಾರ ಸಿಕ್ಕಿದ್ರೆ ಸಾಕು, ಎಲ್ಲದಕ್ಕೂ ವ್ಯಾಪಾರ ಇದೆ, ಎಲ್ಲ ಒಳ್ಳೆಯ ವ್ಯಾಪಾರ ಆಗ್ತಾಯಿದೆ. ಹಾಗೆ ಜಿಲೇಬಿ ಎಲ್ಲ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾ ಇದ್ದೇವೆ ಇಲ್ಲಿ. ಹಾಂ, ಫಸ್ಟಿಗೆ ಒಳ್ಳೆ ನಡೀತಾ ಇದೆ ಇಲ್ಲಿ. ಈ ರೋಟರಿ ಕ್ಲಬ್ಬು ಇವರೆಲ್ಲ ಬೆನಕ ಇವೆಂಟ್ ಎಲ್ಲ ಭಾರಿ ಪ್ರಚಾರ ಮಾಡಿ ಇಲ್ಲಿ ಭಾರಿ ಒಂದು ಜನ ಸಂದಣಿ ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಧನ್ಯವಾದಗಳು. ರೆಡಿ ಮಾಡ್ತಾ ಇದ್ದೀವಿ ಸರ್. ಈ ವರ್ಷ ನಾವು ಶಿವಮೊಗ್ಗಕ್ಕೆ ಮೊದಲನೇ ಬಾರಿ ಬರ್ತಾ ಇದ್ದೀವಿ. ನಮ್ಮಲ್ಲಿ ವಿವಿಧ ಬಗೆಯ ಹಲಸಿನ ಇದರಲ್ಲಿ ಉತ್ಪನ್ನಗಳ ರೆಡಿ ಮಾಡೋದ್ರಲ್ಲಿ ನಾವು ನಿರ್ವಹಿಸ್ತಾ ಇದ್ದೀವಿ. ಈ ಬಾರಿ ಮೊದಲನೇ ಬಾರಿಗೆ ಶಿವಮೊಗ್ಗಕ್ಕೆ ಬರ್ತಾ ಇದ್ದೀವಿ. ಹಲಸಿನ ಶಿರಾ, ಪಾಯಸ, ಮತ್ತು ಹಲಸಿನ ಬಿರಿಯಾನಿ, ಮತ್ತು ಹಲಸಿನ ಮಂಚೂರಿ 80 ರೂಪಾಯಿ ಇದೆ. ಹಲಸಿನ ಕಬಾಬು 50 ಮತ್ತು ಮುಳುಕ 50. ಎಲ್ಲರಿಗೂ ನಮಸ್ತೆ. ನಾವು ಭದ್ರಾವತಿಯಿಂದ ಬಂದಿರೋದು. ನಾವು ಇದು ಮಾಡ್ತಿದ್ದೀವಿ, ಅನ್ನ ಸಾರು ಮುದ್ದೆ ಹೋಮ್ ಮೇಡ್ ಮಾಡಿ ವ್ಯಾಪಾರ ಮಾಡ್ತಿದ್ದೀವಿ. ಇವತ್ತಿಂದ ಶುರು ಮಾಡಿದ್ದೀವಿ. ಮಶ್ರೂಮ್ ಬಿರಿಯಾನಿ, ಕಬಾಬು, ಮಶ್ರೂಮ್ ಕಬಾಬು, ಬಿರಿಯಾನಿ, ಹಪ್ಪಳ, ಉಪ್ಪಿನಕಾಯಿ, ಪಲ್ಯ ಎಲ್ಲ ಜೊತೆ 60 ರೂಪಾಯಿ ಒಂದು ಊಟ 60 ರೂಪಾಯಿ. ಮುದ್ದೆ ಬೇಕು ಅಂದರೆ 80, ಅನ್ನ ಸಾರು ಪಲ್ಯ ಅಂದರೆ 60. ಮಶ್ರೂಮ್ ಬಿರಿಯಾನಿ 80 ರೂಪಾಯಿ ಪ್ಲೇಟು. ಮಶ್ರೂಮ್ಗೆ 80 ರೂಪಾಯಿ ಒಂದು, ಹಾಫ್ ಪ್ಲೇಟಿಗೆ 50. 50 ರೂಪಾಯಿ. ಆದಿವಾಸಿ ಏರಲ್ ಅಂತ ಸರ್, ಇದು ನಮ್ಮ ಪ್ರಾಜೆಕ್ಟ್ ಸರ್. ಇದು ಆದಿವಾಸಿ ಏರಲ್ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಸರ್. ಉದುರೋ ಕೂದಲೆಲ್ಲ ಬಿಗಾಗಿ ಆಗಿರುತ್ತೆ, ತುಂಡಾಗೋಕ್ಕಿಲ್ಲ. ಹೊಟ್ಟು ಹಗರು ಬಿಳಿ ಕೂದಲು ಬೇರಿಂದನೇ ಬರುತ್ತೆ ಸರ್. ಇದು ಬರೀ 4-5 ದಿವಸದಲ್ಲಿ ಯೂಸ್ ಮಾಡಿದ್ರೆ ಸರ್ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಸರ್. ಇದು ಅರ್ಧ ಲೀಟ್ರ್ ಯೂಸ್ ಮಾಡ್ತಾರೆ ಸರ್. ನಮ್ಮ ಪ್ರಕಾರ ಈ ಥರ ಕೂದಲು ಬೆಳೆಯುತ್ತೆ ಸರ್. ಉದುರೋ ಕೂದಲೆಲ್ಲ ಬಿಗಿ ಆಗಿರುತ್ತೆ, ತುಂಡಾಗೋಕ್ಕಿಲ್ಲ, ಈ ಥರ ಬರುತ್ತೆ ಸರ್ ನಮ್ಮ ಹತ್ರ ಕೂದಲು. नमस्कार, आदिवासी हर्बल ऑयल से बात कर रहे हैं साहब. हेलो गाइस, नमस्कार, आदिवासी हर्बल ऑयल से बात कर रहे हैं हम. जो 101 जड़ी बूटी का तेल है, हक्की पिक्की कम्युनिटी आदिवासी हर्बल ऑयल करके, जो
ऐसा छोटा बॉटल लगाने से जेंट्स को होता है, जो बालों के लिए है, जो झड़ना टूटना बाल रुकावट करता है। जो ऐसा आधा लीटर लगाए तो सब, जो इतना लंबा लेडीज़ को होता है सब, 3 महीने का बाल है, देख सकते हैं। 101 जड़ी बूटी का तेल है सब, साइड इफेक्ट नहीं होगा, खुजली करवा डेंड्रफ पूरा जड़ से खाली करेगा सब। जो लंबा बाल बढ़ाना हो तो ऐसा 2 बॉटल लगाओ सब, ऐसा 2 बॉटल लगाए ना, आप लेडीज़ जैसा बाल कर सकते हो सब, लंबा बाल, ऐसा लेडीज़ वाला लंबा बाल कर सकते हो। बस 6 महीने लगाओ सब, उतना गारंटी है, फ़ायदा है तेल में। जो अब जो साइड इफेक्ट होता है ना, वो लोगों के लिए लोग आए तो 20-30 बाटली लेके जाते हैं। जो इसका नाम क्या है, ये दुर्वा सर्जन है ना, दुर्वा सर्जन ने 20 बॉटल लेके गया है, उसका फ़ायदा अच्छा मिला है, उसको रिजल्ट पक्का मिला है। जो सफ़ेद बाल को उसको काला करा है, इसलिए मेरे पास आके वो वीडियो डेली आता है, वीडियो निकालता है, जो लेके जाते हैं सब, उतना अच्छा फ़ायदा करेगा तेल। फटफटाओ जो मेला में, शिमोगा मेला में आए हैं, ऐसा जो इसका तेल को होता है ना सब, मैसूर पक्षराजपुरा करके होता है सब, जो हुणसूर करके गांव है, उसमें से ऐसा लेडीज़ जैसा बाल होना तो सब लगाओ। ऐसा 3 महीना हाथ में पड़ इधर हो, ऐसा 3 महीने लगाओ सब। 3 महीने लगा लिया ना, जो आपका अंदर से बाल में खुजली रहते हैं सब, वो खुजली से चल जाएगा। जो डेंड्रफ चल जाएगा, जो जड़ से पूरा ग्रोथ करेगा, बाल लंबा बढ़ाएगा, सफ़ेद बाल काला हो जाएगा सब, अच्छा बेनिफिट करेगा। जो ये तेल बनता है सब पक्षराजपुरा करके गांव है, जो हासन में बनता है सब। हासन वाले जो हमारे पास आके लेके जाते हैं, हुणसूर के पास आके, जो उतना ही कॉम्फर्टेबल है बात करने में। 101 जड़ी बूटी डालते हैं सब, 101 जड़ी बूटी, ये ना सब 101 जड़ी बूटी का तेल है, नेचुरल है, प्योर है। आके लेके जाओ सब। शिमोगा में अभी हम फर्स्ट बार आए हैं, जो आपको पसंद हो तो लेके जाओ। न्यूज़ चैनल पे अभी मेरा वीडियो पड़ रहा है, जो आके तुम्हें को पसंद हो तो लेके जाओ गाइस। जो इतना सारा लोग है, बस देख के जा रहे हैं गाइस। पसंद हो तो आपको हेयर स्टाइल होना तो सब, बस ऐसा छोटा वाला बॉटल है, लेके लगाओ। जो जड़ों में मालिश करो, 15 दिन करो सब, जड़ से कालापन होगा, जो सफ़ेद बाल जड़ से कालापन होगा, लंबा बाल बढ़ेगा सब। फ़ायदा इसका 101 फ़ायदा है, 100% है फ़ायदा। लंबा बाल बढ़ना है सब, ऐसा लेडीज़ वाला बढ़ेगा। आधा लीटर लगाओ, लेडीज़ का बाल सेम बढ़ेगा। ये नेचुरल आयुर्वेदिक आदिवासी की पिक्की है। ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಲಸು ಮೇಳ ಶಿವಮೊಗ್ಗದಲ್ಲಿದ್ದೇನೆ. ಇವತ್ತು ನಮ್ಮದು ಇಲ್ಲಿ ಸ್ಟಾಲ್ ಹಾಕಿದ್ದೇನೆ. ನಾನು ರೆಸಿನ್ ಫ್ರೇಮ್ಸ್ ಎಲ್ಲ ಮಾಡ್ತೇವೆ, ಇದೆಲ್ಲ ಹ್ಯಾಂಡ್ಮೇಡು. ಸೊ ಇಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ, ಒಳ್ಳೆ ನನಗೆ ಸಪೋರ್ಟ್ ಸಿಗ್ತಾ ಇದೆ. ಇಲ್ಲಿ ಜನ ತುಂಬ ಇಷ್ಟ ಆಗ್ತಾ ಇದ್ದಾರೆ. ಸೊ ಹಾಗೆ ಇಲ್ಲಿ ಬೇರೆ ನಂದು ಮಾತ್ರ ಇಲ್ಲ, ಇಲ್ಲಿ ಬೇರೆ ಬೇರೆ ತುಂಬ ವೆರೈಟಿ ಪ್ರಾಡಕ್ಟ್ಗಳು ಬಂದಿದೆ. ಹ್ಯಾಂಡ್ಮೇಡು, ಹೋಮ್ ಮೇಡು ಎಲ್ಲ ಪ್ರಾಡಕ್ಟ್ ಬಂದಿದೆ. ಎಲ್ಲ ಆದಷ್ಟು ಜನ ಬೇಗ ಬನ್ನಿ ಮತ್ತು ಎಲ್ಲರ ಹತ್ರ ಪರ್ಚೇಸ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಹಾಗೂ ಆರ್ಗನೈಸರ್ಸ್ನವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಹೇಳಿ ಫ್ರೇಮ್ಸ್ ಎಲ್ಲ ಇದೆಲ್ಲ ರೇಸಿನ್ ಫ್ರೇಮ್ಸು, ಇದೆಲ್ಲ ಹ್ಯಾಂಡ್ ವರ್ಕ್ ಇವೆಲ್ಲ. ಸೊ ನೋಡ್ಬೋದು, ಇದೆಲ್ಲ ಹ್ಯಾಂಡ್ ವರ್ಕು ಚೆನ್ನಾಗಿ ಬರುತ್ತೆ, ಬಾಳಿಕೆ ಬರುತ್ತೆ. ಇದು ನೀರು ಬಿದ್ದರೆ ಸಹ ಏನಾಗಲ್ಲ. ಸೊ ಹಾಗೆ ಬೇರೆ ಬೇರೆ ಸೈಜಲ್ಲಿದೆ, ಚಿಕ್ಕ ಸೈಜಲ್ಲಿ, ದೊಡ್ಡ ಸೈಜಲ್ಲಿ ಎಲ್ಲ ನಾವು ಸೇಲ್ ಮಾಡ್ತಾ ಇದ್ದೇವೆ. ಇದೆಲ್ಲ ಸ್ವಲ್ಪ ಲೇಟೆಸ್ಟು. ಸೊ ಹಾಗೆ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೇವೆ. ಜನರ ರೆಸ್ಪಾನ್ಸ್ ಸಹ ಚೆನ್ನಾಗಿದೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದಷ್ಟು ಬೇಗ ಬನ್ನಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ.
ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸನ್ಮಾನಗಳನ್ನು ಅಂತ ಹೇಳ್ಬೋದು. ಹಲಸಿನದಲ್ಲಿ ಮಾವು ತುಂಬ ಒಳ್ಳೆಯದು. ಲಾಸ್ಟ್ ಮಳೆಗಾಲದಿಂದ ಸ್ವಲ್ಪ ಜಾಸ್ತಿ ಇಲ್ಲಿಂದ ಆಗಿದೆ. ಈಗ ಹಲಸಿನ ಹಾಗೆ ಬೆಳೆಗಳೆಲ್ಲ ಮನೆಗಳಲ್ಲಿ ಹಲಸಿನಲ್ಲಿ ಖಾದ್ಯಗಳು ವಿಶೇಷವಾಗಿದೆ. ಭಟ್ಟರು ಬಂದರು ಅವರು ಬಂದಿದ್ದಾರೆ. ಹಲಸಿನ ಐಸ್ ಕ್ರೀಮ್ ಬಂದಿದೆ. ನಮ್ಮ ಗೋಪ್ರಿಯ ಪ್ರಕಾಶ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಇವರು ಆತಂಕ ಕುಶ ಸ್ಟಾಲ್ ಇವೆಂಟಿಗೆ ಶಿವಮೊಗ್ಗದವರೇ ಒಳ್ಳೆದಾಗಲಿ. ಅತಿ ಹೆಚ್ಚು ಖಂಡಿತ ಸೈಡು ಇದೆಲ್ಲ ಹೊರತು ಮಾಲಿಗೆ ನಮ್ಮದು ಸದ್ಗುರು ಆಯುರ್ವೇದ ನಮ್ಮದು ಕೊಕ್ಕಗುರು ಇದು ಪುತ್ತೂರಲ್ಲಿ ಭಾರಿ ಫೇಮಸ್ ಇದೆ. ನಮ್ಮ ರಿಟೇಲ್ ಪೇಟೆಯಲ್ಲಿ ತೆಂಗಿನೆಣ್ಣೆ ಪ್ಯೂರ್ ತೆಂಗಿನೆಣ್ಣೆ ಅಮೃತ ಫಲ ಇದೆ. ಅಮೃತ ಫಲ ತಿನ್ನಿಸಿದ ತುಂಬ ಬ್ಯೂಟಿಫುಲ್ ಆಗಿದೆ. ಅಂದರೆ ತೆಂಗಿನ ಹಾಲು ಮತ್ತೆ ಇದು ಬೆಲ್ಲ ಮತ್ತೆ ಸೈಡು ಇದೆಲ್ಲ ಹೊರತು ಅಂದರೆ ಸರ್ ಇದು ಬಹುಶಃ ಇಲ್ಲಿ ಶಿವಮೊಗ್ಗದಲ್ಲಿ ಪಕ್ಷರು ಸರ್ ಅದು 150